ಡಿಕೆಶಿ ಸಂಪುಟದ ಸಚಿವರಿಗೆ ಯಾವ ಖಾತೆ ಕೊಡ್ತಾರೆ? ಹೌದು, ಯಾವ ಖಾತೆ ಕೊಡ್ತಾರೆ ಅನ್ನೋ ಕುತೂಹಲ. ಈಗ ಮುಖ್ಯಮಂತ್ರಿ ಯಾರಾಗ್ತಾರೆ ಎಲ್ಲ ಕುತೂಹಲಕ್ಕೆ ಬ್ರೇಕ್ ಬಿದ್ದಾಯಿತು, ತೆರೆ ಎಳೆದಾಯಿತು. ಈಗ ಡಿಕೆಶಿ ಸಂಪುಟದ ಸೇನೆಯಲ್ಲಿ ಯಾವ್ಯಾವ ಖಾತೆಯನ್ನು ನಿಭಾಯಿಸ್ತಾರೆ ಅನ್ನೋ ಕುತೂಹಲ ಇದೆ. 13 ಸಚಿವರಿಂದ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಆಗಿರೋ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಲಾಬಿಯನ್ನು ಆರಂಭಿಸ್ತಾರೆ ಸಚಿವರು. ಅದು ಲಾಬಿ ಅಂತಿರೋ ಅಥವಾ ನನ್ನ ಇಷ್ಟದ ಖಾತೆ ಅಂತ ಹೇಳ್ತಿರೋ, ದಟ್ಸ್ ಲೆಫ್ಟ್ ಟು ಯು. ಬಟ್ ರಾಜಕಾರಣದಲ್ಲಿ ಈ ರೀತಿಯಾದಂಥ ಶಬ್ದವನ್ನು ಬಳಸ್ತೀವಿ. ನನಗೆ ಲೋಕೋಪಯೋಗಿ ಸಾಕು ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರಂತೆ. ಈಗ ನಿಮ್ಗೆ ಗೊತ್ತಿದೆ, ಗೃಹ ಖಾತೆಗೆ ನೀವು ಸುದ್ದಿ ಕೂಡ ನೋಡಿದ್ರಿ, ರಾಮಲಿಂಗಾರೆಡ್ಡಿ ವರ್ಸಸ್ ಪ್ರಿಯಾಂಕ್ ಖರ್ಗೆ. ಮತ್ತು ಈ ಹಿಂದೆ ನಿಭಾಯಿಸಿದ್ದಾಗ ನನಗೊಂದು ಎಕ್ಸ್ಪೀರಿಯೆನ್ಸ್ ಇದೆ ರೀ, ನಾನು ಚೆನ್ನಾಗಿ ನಿಭಾಯಿಸಿದ್ದೀನಿ, ಅದಕ್ಕೆ ಒಳ್ಳೆ ಪ್ರಶಂಸೆ ಬಂದಿತ್ತು, ನಂಗೆ ಹಿಡ್ತಾ ಇದೆ ಅಂಥೇಳಿ ಒಂದಿಷ್ಟು ಹೇಳೋರುಂಟು. ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಖಾತೆ ಬದಲಾಗೋದಂತೂ ಪಕ್ಕಾ ಅನ್ನೋ ಮಾಹಿತಿ ಇದೆ. ಅಂದರೆ ಯಾವ ಖಾತೆ ನಿಭಾಯಿಸ್ತಾ ಇದ್ರು? ಗೃಹ ಖಾತೆಯನ್ನು ನಿಭಾಯಿಸ್ತಾ ಇದ್ರು ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಹಾಗಾಗಿ ಈಗ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅದರ ಜೊತೆ ಬೇರೆ ಯಾವ ಖಾತೆ ನಿಭಾಯಿಸ್ತಾರೆ ನೋಡೋಣ. ಈಗ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರಾಗಿ ನಾನು ಕಾರ್ಯನಿರ್ವಹಿಸ್ತೀನಿ, ನಂಗೆ ಲೋಕೋಪಯೋಗಿನೇ ಸಾಕು ಅಂತ ಹೇಳ್ತಾ ಇದ್ದಾರೆ PWD. ಓಕೆ, ಸೊ ಗೃಹ ಖಾತೆ ಇವೆಲ್ಲ ಬೃಹತ್ ಖಾತೆ ಅಂತ. ಯಾವ ಖಾತೆ ಏನ್ರಿ ಇಲಾಖೆಯಲ್ಲಿ ಅಂತ ನಾವು ನೀವೆಲ್ಲ ಅಂದ್ಕೊಂಡಂಗಲ್ಲ. ಅದರ ಲೆಕ್ಕಾಚಾರ, ಗ್ಲಾಮರು ಎಲ್ಲ ಕೌಂಟ್ ಆಗುತ್ತೆ. ಇಲ್ಲಿ ಗ್ಲಾಮರ್ ಬರಲ್ಲ, ಗ್ರಾಮರ್ ರಾಜಕಾರಣದ ವ್ಯಾಕರಣ. ಡಿಕೆಶಿ ಸಂಪುಟದ ಸಚಿವರು ಯಾವ್ಯಾವ ಖಾತೆ ನಿಭಾಯಿಸ್ತಾರೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಕಂದಾಯ ಖಾತೆನ ಡಾಕ್ಟರ್ ಜಿ ಪರಮೇಶ್ವರ್ ನಿಭಾಯಿಸ್ಬೋದು. ಈಗ ಕೃಷ್ಣ ಬೈರೇಗೌಡರು ಅದನ್ನು ನಿಭಾಯಿಸ್ತಾ ಇದ್ರು. ಇನ್ನು ಗೃಹ ಖಾತೆ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಮುಂಚೂಣಿಯಲ್ಲಿದೆ, ಆದರೆ ರಾಮಲಿಂಗಾರೆಡ್ಡಿ ಅವರ ಪಟ್ಟು ಕೂಡ ಇದೆ. ಇನ್ನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರು ನಿಭಾಯಿಸ್ಬೋದು, ಅವರ ಇಂಗಿತ ಆಗಿದೆ. ಇನ್ನು ಲೋಕೋಪಯೋಗಿ ಸಚಿವ ಸ್ಥಾನದ ಆಕಾಂಕ್ಷಿ ಮತ್ತು ಅವ್ರಿಗೆ ಕೊಡ್ಬೋದು, ಏನಾದರೂ ಆಗಿರ್ಬೋದು, ಅದು ಸತೀಶ್ ಜಾರಕಿಹೊಳಿ. ಆರೋಗ್ಯ ಇಲಾಖೆ ಈ ಮುಂಚೆ ನಿಭಾಯಿಸಿದಂಥವ್ರು UT ಖಾದರ್. ಇನ್ನು ಇಂಧನ ಖಾತೆ KJ ಜಾರ್ಜ್ ಅವರೇ ನಿಭಾಯಿಸ್ತಾ ಇದ್ದಾರೆ, ಹಾಗಾಗಿ ಅವರು ಅದನ್ನು ಮುಂದುವರಿಸ್ಬೋದು. ಇನ್ನು ಬೃಹತ್ ಕೈಗಾರಿಕಾ ಮೂಲಸೌಕರ್ಯದ ಒಂದು ರೂವಾರಿಯಾಗಿ MB ಪಾಟೀಲ್ ಆ ಖಾತೆ ನಿಭಾಯಿಸ್ಬೋದು. ಬೆಂಗಳೂರು ನಗರಾಭಿವೃದ್ಧಿ, ಇದು ಕೂಡ ಗುಡ್ ಪೋಸ್ಟ್. ಈ ಗುಡ್ ಪೋಸ್ಟ್ ಅನ್ನೋದನ್ನು ಕೋಟ್ ಮಾಡ್ತಾ ಇದ್ದೀನಿ. ಯಾವುದ್ಯಾವುದು ಗುಡ್ ಪೋಸ್ಟು ಬ್ಯಾಡ್ ಪೋಸ್ಟು ಅಂತ ಸಂವಿಧಾನದ ಅಡಿಯಲ್ಲಿ ಇಲ್ಲ, ಆದರೆ ರಾಜಕಾರಣದಲ್ಲಿದೆ. ಯಾವ್ಯಾವ ಖಾತೆಯಲ್ಲಿ ಎಷ್ಟೆಷ್ಟು ಜನರಿಗೆ ಸೇವೆ ಮಾಡ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇರ್ತದೆ. ಆಮೇಲೆ ಎಲ್ಲವನ್ನೂ ಒಂದೇ ಆ್ಯಂಗಲಲ್ಲಿ ಹೇಳೋಕ್ಕಾಗಲ್ಲ, ನಾವು ತಪ್ಪಾಗಿಯೂ ಕೂಡ ಭಾವಿಸಬಾರ್ದು. ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರತ್ತೆ ರೀ, ಈ ಖಾತೆ ನಿಭಾಯಿಸಿದಂಥ ಕೀರ್ತಿ ಕೂಡ ಇರುತ್ತೆ. ಇನ್ನು ಕೆಲವರಿಗೆ ಧನದಾಹಿ ಇರುವಂಥ ವ್ಯಕ್ತಿಗಳಿಗೆ ಇದರಲ್ಲಿ ಜಾಸ್ತಿ ನಾವು ಹಣ ಮಾಡಬಹುದು ಅನ್ನುವ ಭಾವನೆ ಇದ್ದರೂ ಇರಬಹುದು. ಅದನ್ನು ತಳ್ಳಿ ಹಾಕೋ ಹಾಗಿಲ್ಲ, ಅದನ್ನು ಹೀಗೆ ಡಿಕ್ಲೇರ್ ಮಾಡೋಕ್ಕೆ ಬರಲ್ಲ. ಅದು ಹೆಂಗ್ರಿ ಹೇಳ್ತೀರ ಅಂತ ಹಂಗೆ ಹೇಳೋದಲ್ಲ. ಇವತ್ತು ಜಗಜ್ಜಾಹೀರಾಗಿದೆ ಚುನಾವಣೆಗಳು ಹೇಗೆ ನಡೀತವೆ ಅಂಥೇಳಿ ಅಲ್ವೇ. ಹೀಗಿರುವಾಗ ಅಂಡರ್ಸ್ಟುಡ್, ಇವತ್ತು ಒಬ್ಬ ಲೇಮ್ಯಾನ್ಗೂ ಕೂಡ ಅರ್ಥ ಆಗಿದೆ. ಈಗ ಯಾರೇ ಸಚಿವರಿರಬಹುದು, ಮುಖ್ಯಮಂತ್ರಿಗಳಿರಬಹುದು, ಯಾವುದೇ ರಾಜಕೀಯ ನಾಯಕರಿದ್ದರೂ ಕೂಡ ಚುನಾವಣೆ ಯಾವ ಆಧಾರದ ಮೇಲೆ ನಡೀತಾ ಇದೆ, ಕ್ಯಾಶ್ ಆ್ಯಂಡ್ ಕಾಸ್ಟ್ ಅನ್ನೋದು ಎಷ್ಟು ಬೇರೂರಿದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಇದು ಯಾವುದೋ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಏನು ಮಾಡ್ತಾ ಇಲ್ಲ. ಒಬ್ಬೊಬ್ಬರ ಆಸಕ್ತಿ ಒಂದು ರೀತಿ ಇರುತ್ತೆ. ಎಲ್ಲರೂ ಅವ್ರು ಹೇಳ್ತಾರಲ್ಲ, ನಾವೇನು ಸನ್ಯಾಸಿಗಳೇನ್ರಿ ಅಂತ ಕೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ನನಗೂ ಆಕಾಂಕ್ಷೆಗಳಿದ್ದಾವೆ ಅಂತ ಅರ್ಥ ಅಲ್ವಾ? ಹಾಗೆ ಎಸ್